ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹೇ ಅರ್ಜುನ, ಎಲ್ಲ ಜೀವರಾಶಿಗಳಿಗೆ ನಾನೇ ಮೂಲ ಬೀಜವು. ಜಗತ್ತಿನಲ್ಲಿ ಪ್ರತಿದಿನವೂ ಜೀವಸಂಕುಲಕ್ಕೆ ಚೈತನ್ಯವೀಯುವ ಸೂರ್ಯ ಒಬ್ಬನೇ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಸೂರ್ಯ ರಶ್ಮಿ ನಭೋಮಂಡಲದಲ್ಲಿ ಕಂಡಾಗಲೇ ಕುಣಿದಾಡುತ್ತಾ ಇಂಪಾದ ಸ್ವರದಿಂದ ಸ್ವಾಗತಿಸುವ ಅದೆಷ್ಟೋ ಜೀವಿಗಳನ್ನು ಈ ಭೂಮಿಯಲ್ಲಿ ಕಾಣಬಹುದು. ಜ್ಞಾನವಂತರಲ್ಲಿ ಜ್ಞಾನ ತಾನು ಎಂದು ಈ ಹಿಂದೆ ಹೇಳಿದಂತೆ ಸೂರ್ಯ ರಶ್ಮಿ ಬೀಳುತ್ತಿದ್ದಂತೆ ತಮ್ಮ ಜ್ಞಾನಕ್ಕನುಗುಣವಾಗಿ ಕಾರ್ಯಾರಂಭ ಮಾಡುವ ಜೀವಿಗಳು ಜಗತ್ತಿನಲ್ಲಿ ವಿಸ್ಮಯ ಸೃಷ್ಟಿಸುತ್ತವೆ. ಒಂದು ಜಗತ್ತು ಸಮರ್ಪಕವಾಗಿ ನಡೆಯಲು ಜ್ಞಾನ ಅತಿ ಅವಶ್ಯಕ. ಯಾವುದು ಹೆಚ್ಚೂ ಆಗಬಾರದು, ಕಡಿಮೆಯೂ ಆಗಬಾರದು. ಪ್ರತಿಯೊಂದು ಸಮನ್ವಯತೆಯಿಂದ ಕಾರ್ಯ ಮಾಡಿದಾಗ ಮಾತ್ರ ಜಗತ್ತಿನಲ್ಲಿ ಬದುಕಲು ಸಾಧ್ಯ. ಉದಾಹರಣೆಗೆ ಬೆಂಕಿ, ನೀರು, ಗಾಳಿ, ಆಕಾಶ, ಮಣ್ಣು. ಇವುಗಳಲ್ಲಿ ಬೆಂಕಿ, ಗಾಳಿ, ನೀರು ಇವುಗಳನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಆದರೆ ನಿಯಂತ್ರಣಕ್ಕೆ ತರಬಹುದು. ಆದರೆ ಮಣ್ಣು ಮತ್ತು ಆಕಾಶವನ್ನು ಇತರ 3 ಭೂತಗಳು ನಾಶಪಡಿಸಬಹುದು. ಜಗತ್ತಿನ ನಿರ್ವಹಣೆ ಮಾಡುವವ ಬೆಂಕಿ, ಗಾಳಿ, ನೀರು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಹೆಚ್ಚು ಉತ್ಪಾದನೆ ಮಾಡಿದರೂ ಈ ಜಗತ್ತಿನಲ್ಲಿ ಇನ್ನಾವುದೂ ಉಳಿಯಲು ಸಾಧ್ಯವಿಲ್ಲ. ನಿರ್ವಹಣೆಗಾರನಿಲ್ಲದೆ ಯಾವುದೂ ಸಮಗ್ರ ಅಭಿವೃದ್ಧಿ ಹೊಂದಲು ಅಸಾಧ್ಯ. ಈ ಜಗತ್ತಿನ ಬೇಕು ಬೇಡಗಳ ಆಧಾರದಲ್ಲಿ ಉತ್ಪತ್ತಿ ಹಾಗೂ ನಾಶ ಮಾಡಲು ಭಗವಂತನೇ ಜೀವಿಗಳನ್ನು ಸೃಷ್ಟಿ ಮಾಡಬೇಕು. ತಾನೇ ಎಲ್ಲ ಜೀವರಾಶಿಗಳ ಮೂಲ ಬೀಜ ಎನ್ನುವುದರ ಮೂಲಕ ಜೀವಿಗಳೆಲ್ಲ ಕಾರ್ಯಕಾರಣದಿಂದ ಜಗತ್ತಿಗೆ ನನ್ನಿಂದಲೇ ಬರುತ್ತವೆ, ನಾನೇ ಅದರ ಮೂಲ ಎಂಬುದನ್ನು ಹೇಳುತ್ತಿದ್ದಾನೆ. ಚರಾಚರ ವಸ್ತುಗಳಲ್ಲಿ ನಾನಿಲ್ಲದ ವಸ್ತುವು ಯಾವುದೂ ಇಲ್ಲ. ವಸ್ತುವಾಗಲಿ ಜೀವಿಯಾಗಲಿ ಈ ಮಣ್ಣಿನಿಂದಲೇ ಬಂದು ಮಣ್ಣಿನಲ್ಲೇ ಒಂದಾಗಬೇಕು. ಒಂದು ವಸ್ತುವಿಗಾಗಲಿ ಅಥವಾ ಜೀವಿಗಾಗಲಿ ಮಣ್ಣೇ ಆಧಾರ. ಪ್ರತಿ ಜೀವಿ ಹಾಗೂ ವಸ್ತುವಿನಲ್ಲೂ ಪಂಚಭೂತಗಳು ಇರಲೇಬೇಕು. ಕೆಲವೊಂದರಲ್ಲಿ ಒಂದು ತತ್ವ ಹೆಚ್ಚಿರಬಹುದು, ಇನ್ನೊಂದರಲ್ಲಿ ಕಡಿಮೆ ಇರಬಹುದಷ್ಟೇ. ಉದಾಹರಣೆಗೆ ಜೀವಿಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿದ್ದರೆ ವಸ್ತುಗಳಲ್ಲಿ ಮಣ್ಣಿನ ಅಂಶ ಹೆಚ್ಚಾಗಿರುತ್ತದೆ. ವಸ್ತುವಾಗಲಿ ಜೀವಿಯಾಗಲಿ ಒಂದು ರೂಪ ಹೊಂದಿದಾಗ ಅದರಲ್ಲಿ ಅದೃಶ್ಯ ಶಕ್ತಿ ಕಾರ್ಯನಿರ್ವಹಿಸುವ ಮೂಲಕ ಅದು ಪರಿಸರವನ್ನು ಎದುರಿಸುವ ಸಾಮರ್ಥ್ಯ ಹೊಂದುತ್ತದೆ. ಈ ವಸ್ತುಗಳು ದುರ್ಬಲವಾಗಿ ತಾನೇ ಕೊಳೆತೋ ಅಥವಾ ಇದಕ್ಕಿಂತ ಹೆಚ್ಚಿನ ಇನ್ನೊಂದು ಶಕ್ತಿ ಆಕ್ರಮಣ ಮಾಡಿ ನಾಶವಾಗುವವರೆಗೂ ಇದು ಪ್ರತ್ಯೇಕತೆ ಕಾಪಾಡಿಕೊಂಡು ವ್ಯಕ್ತವಾಗಿಯೋ ಅವ್ಯಕ್ತವಾಗಿಯೋ ಇರಲು ಭಗವಂತನೆಂಬ ಶಕ್ತಿ ಕಾರಣವಾಗುತ್ತದೆ. ತನ್ನಲ್ಲಿ ಶಕ್ತಿ ಇಲ್ಲದೆ ಪ್ರಪಂಚವನ್ನು ಎದುರಿಸಲಾರದ ಜೀವಿ ಅಥವಾ ವಸ್ತು ಮಣ್ಣಿನಲ್ಲಿ ಮಣ್ಣಾಗಲು ಸಹ ಭಗವಂತನ ಚೈತನ್ಯವೇ ಕಾರಣವಾಗುತ್ತದೆ. ನದಿಯಲ್ಲಿ ದೊಡ್ಡ ಜೀವಿಗಳು ಸಣ್ಣ ಜೀವಿಗಳನ್ನು ತಿಂದು ಬದುಕಿ ಬೃಹತ್ತಾಗಿ ಬೆಳೆಯುವಂತೆ ವಿವಿಧ ವಸ್ತುಗಳು ಸೇರಿ ದೊಡ್ಡದಾದ ವಸ್ತುಗಳಾಗುತ್ತವೆ. ಈ ವಸ್ತುಗಳನ್ನು ತಿನ್ನುವ ಗೆದ್ದಲು ಅಥವಾ ಜ್ಞಾನಿಗಳು ತನಗೆ ಬೇಕಾದ್ದನ್ನು ನಿರ್ಮಿಸಿಕೊಳ್ಳಲು ಇದರ ಅಸ್ತಿತ್ವವನ್ನು ಹಾಳು ಮಾಡಿ ತಮಗೆ ಬೇಕಾದಂತೆ ಹೊಸ ರೂಪ ಕೊಡುವುದನ್ನು ಕಾಣಬಹುದು. ನಿರ್ಜೀವಿಯಾದರೂ ಅದರಲ್ಲಿ ಶಕ್ತಿ ಇಲ್ಲದಿದ್ದರೆ ತರಗೆಲೆಯಂತೆ ಹಾರಿ ಎಲ್ಲೋ ಬಿದ್ದು ಕೊಳೆತು ಮಣ್ಣಲ್ಲಿ ಮಣ್ಣಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಚರಾಚರ ವಸ್ತುವಿನಲ್ಲಿ ಪರಿಸರದ ಒತ್ತಡವನ್ನು ಸಹಿಸುವ ಶಕ್ತಿಯೇ ಭಗವಂತ. ಹರಿ ಓಂ ತತ್ಸತ್.